ಹರಳಗುಂಡಿಗೆಯನ್ನು ತೊರೆದರು. ಅವರು ಬರುವಾಗ ಅವ್ರ ಮನೆ ಜಗುಲಿ ಮ್ಯಾಲ ದೀಪ ಹಚ್ಚುತ್ತಾರೆ. ಜ್ಯೋತಿ ಹಚ್ತಾರೆ. ನಮ್ಮ ಸಂಸ್ಕೃತಿ ಏನದ ಅಂತ ಕೇಳಿದ್ರೆ, ಹಚ್ಚಿದರೆ ಹಚ್ಚು ದೀಪ, ಆರಿಸಿದರೆ ಆರಿಸು ಬೆಂಕಿ. ಬೆಂಕಿ ಆರಿಸ್ಬೇಕಂತ, ದೀಪ ಹಚ್ಚಬೇಕಂತ. ನಾವು ಹಂಗೆ ಮಾಡಲ್ಲ. ಹುಡುಗರದ್ದು ಇಟ್ಟಿಟ್ಟೆ ಹುಡುಗರು ಇರ್ತಾವ, ಅವ್ರದ್ದು ಬರ್ತ್ಡೇ ಮಾಡ್ತೀವಿ. ಬರ್ತ್ಡೇ ಮಾಡಿ ಕೇಕ್ ತರ್ತೀವಿ. ಅದು ಕೇಕ್ ಎದರಲ್ಲೇ ಮಾಡಿರ್ತಾರೆ, ಹ್ಯಾಂಗೆ ಮಾಡಿರ್ತಾರೆ ಅದು ಕೇಳಿದ್ರಿ ಅಂದ್ರೆ ನೀವು ಅದು ತರಲೇ. ನಮ್ಮ ಗುಂಡಣ್ಣವ್ರು ಹೇಳ್ತಿರ್ತಾರೆ, ಯಾವೂರಿಗಾರೆ ಮಾಯಿಕ್ ಭಾರಿ ಇರ್ತಾವಂತ, ಪುರಾಣ ಹೇಳೋರು ಭಾರಿ ಇರ್ತಾರಂತ, ಆದ್ರೆ ಕೇಳೋರೇ ಯಾರು ಇರಲ್ಲ. ಇಲ್ಲಿ ಹೇಳೋರು ಅದಾರ, ಕೇಳೋರ್ನು ಭಾಳ ಮಂದಿ ಅದಾರ. ಮೈಕ್ನು ಚಂದವ, ಎಲ್ಲ ಚಂದ ನಡೆದ್ರೆ ಜಗ್ಗಿ ಮಳೆ ಬಂದುಬಿಡ್ತದೆ. ಗುಡುಗ ಸಿಡ್ಲ ಮಳಿ ಇಲ್ಲ, ನಾಯಿ ಅವಕ್ಕೇನೋ ಅವ್ರ ಜಾತಿಯವೇ ಬಂದಾನೇನಂತ ಅವಕ್ಕ ನಾವು ಧ್ವನಿ ಕೇಳಿ ಅವ್ರು ಗುಂಡಣ್ಣವ್ರು ಹೇಳಿದ್ದಿದ್ದು. ನೀವು ಕೇಕ್ ತರ್ತೀರಿ, ಕೇಕ್ ತಂದು ಅದ್ರ ಮ್ಯಾಲ ಅವನ ಹೆಸರು ಬರೋದು, ಎಷ್ಟನೇ ವರ್ಷದೆಲ್ಲ ಹಾಕಿರ್ತೀರಿ. ಅವನ ಕೈಯಾಗ ಒಂದು ಚಾಕು ಕೊಡ್ತೀರಿ. ಈಗ ಸಣ್ಣದು ಚಾಕು ಕೊಡ್ತೀರಿ, ಮುಂದೆ ಅವನು ದೊಡ್ಡ ಚಾಕು ತೋತಾನ. ಕಟ್ ಮಾಡಿ ಅಂತೇಳಿ ಕೇಕ್ ಕಟ್ ಮಾಡಿಸ್ತೀರಿ, ದೀಪ ಆರಿಸ್ತೀರಿ. ಹೌದಲ್ರಿ? ಉಫ್ ಅಂಥೇಳಿ ದೀಪ ಆರಿಸಿ ಅದೇನೇನು ಫರಾರಿ ಎಲ್ಲ ಮ್ಯಾಲಕ್ಕೆ ಹಾರಿಸಿ ಅವು ಮೊದಲು ಬಿದ್ದಿರ್ತಾವ ಅದ್ರಾಗೆ. ಇದು ಸಂಸ್ಕೃತಿ ಅಲ್ಲ ನಮ್ಮದು. ನಮ್ಮ ಸಂಸ್ಕೃತಿ ಇದು ಅಲ್ಲ. ಮಾಡಬಾರ್ದು. ಇಲ್ಲಿ ಶರಣ ಬಸವ ಜ್ಯೋತಿ ಹಚ್ಚಾಕತ್ತನ ಜಗುಲಿ ಮ್ಯಾಲ. ಜ ಅಂದರೆ ಜಂಗಮ, ಗು ಅಂದರೆ ಗುರು, ಲಿ ಅಂದರೆ ಲಿಂಗ. ಗುರುಲಿಂಗ ಜಂಗಮ ಇರೋದಕ್ಕೆ ಜಗುಲಿ. ಸಿಟಿಯಾಗ ಏನು ಮಾಡ್ತಾರೆ, ಮಾಡ ಬಿಡ್ತಾರೆ. ಒಂದು ಜಗುಲಿ ಅಂತ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ತಾರೆ, 4 ಅಂತಸ. ಪರಮಾತ್ಮಂದ ಎಲ್ಲ ಅದ, ಪರಮಾತ್ಮನಿಗೆ ಜಗಲಿ ಇಲ್ಲ. ಅವನಿಗೆ ಪೂಜಾ ಮಾಡ್ಲಿಕ್ಕೆ ಜಾಗ ಸಣ್ಣದು ಇಟ್ಟಿರ್ತಾರೆ. ತಮಗೆ ಜಳಕ ಮಾಡ್ಲಿಕ್ಕೆ ಜಾಗ ದೊಡ್ಡದು ಇರಲಿ. ಎಲ್ಲರೂ ಹಂಗೆ ಇರಲ್ಲ, ಎಲ್ಲರದು ಮಾತಲ್ಲ. ಶರಣ ಬಸವ ಜ್ಯೋತಿ ಹಚ್ಚಿದಾನೆ, ಹೊಂಟಾನ. ಊರು ಬಿಟ್ಟು ಹೋಗುವಾಗ ಎಲ್ಲ ದನಕರುಗಳು ಅಳ್ತಾವ, ಎಲ್ಲರೂ ಬೀಳ್ಕೊಡ್ತಾರೆ. ನಿನ್ನಿನ ವಿಷಯ ಕೊಟ್ಟು ಕಳಿಸ್ತಾರೆ. ಸಾವಳ ಹಳ್ಳಕ್ಕೆ ಬಂದು ನಿಂತಾನ. ಹಳ್ಳ ಹರಿತದ್ರಿ ಆ ಊರು ಬಲ್ಲಿ. ಸಾವಳ ಹಳ್ಳ ಅಂದ್ರೆ ರುಚಿ ನೀರ, ಸಪ್ಪನ ನೀರ ಅಂತೀರಿ ನೀವು. ಬೋರೆಲ್ದ ನೀರು ಸಪ್ಪಗವರಪ್ಪ, ಬಾಯಿ ನೀರು ಭಾಳ ರುಚಿ ಅವ ಅಂತೀರಲ್ಲ. ಅದು ಹಳ್ಳಕ್ಕೆ ಸವಳ ಹಳ್ಳ ಅಂತಾರ. ಅರಳುಗುಂಡಿಗೆ ಪಕ್ಕದಲ್ಲಿ ಮುಂದೆ ಬಂದ್ರೆ ಸವಳ ಹಳ್ಳಕ್ಕ, ಅದ್ರ ಪಕ್ಕದಾಗ ಒಂದು ಈಶ್ವರ ಗುಡಿ, ಅದ್ರೊಳಗೆ ಬಂದು ಇದ್ದ ಶರಣ. ಅವ್ರ ಜೊತೆಗೆ ಯಾರು ಬಂದಾರ ಅಂದ್ರೆ ಜೇರಟಿಗಿ ಮೊರಟಿಗಿ ಅರ್ಧವಲ್ರಿ. ಸಾವುಕಾರ ಏನು ಆಳ ಮಗನಿಗೆ ಕಳಿಸಿದ್ದ ಸಾಲ ಇಸ್ಕೊಂಬ ಅಂತೇಳಿ. ಶಿವ ಅವನು ಸಾಲ ಒಯ್ದು ಕೊಟ್ಟ. ನಿನ್ನಿನ ದಿವಸ ಹೇಳಿದ್ನಲ್ಲ, ಅದೇ ಆಳ ಮನುಷ್ಯ ದೊಡ್ಡ ಆಳವ, ದಾಂಡಿಗೆ ಮನುಷ್ಯ. ಯಾವಾಗ ಶಿವ ಸಾಲ ಕೊಟ್ಟಾನಂತ ಅವನಿಗೆ ಗೊತ್ತಾಯ್ತು, ಯಪ್ಪ ನಾ ಮನೆಗೆ ಹೋಗಂಗಿಲ್ಲ, ನೀನೇ ಪರಮಾತ್ಮ, ನೀನೇ ದೇವರಂತೇಳಿ ಶರಣನ ಪಾದ ಹಿಡದ. ಅವನ ಹೆಸರು ರಾಮ್ಜಿ ದಾದಾ. ಅವನ ಹೆಸರು ರಾಮಾಜಿ ಅಂಥೇಳಿ, ರಾಮ್ಜಿ ದಾದಾ, ರಾಮ್ಜಿ ಬಾಬಾ ಅಂತಂತೀರು ಅವನಿಗೆ. ಅವ ನಿನ್ನ ಸೇವಾಕ್ ನಾ ಬರ್ತೀನಿ ಅಂತೇಳಿ ಶರಣನ ಜೊತೆಗೆ ದಾಂಡಿಗೆ ಮನುಷ್ಯ ದೊಡ್ಡ ಕಟ್ಟಿಗೆ ಹಿಡ್ಕೊಂಡು ಶರಣನ ಸಂಗಾಟ ಹೊಂಟಾನ. ಸವಳ ಹಳ್ಳಕ್ಕೆ ಬಂದು ನಿಂತಾರ.
ನಾಲ್ಕೇನು 3 ದಿವಸ ಅಲ್ಲಿದ್ರಂತ. ಶಿವರಾತ್ರಿ ಸಮೀಪ ಶಿವರಾತ್ರಿಯ ಜಾಗರಣೆ ಅಲ್ಲಿ ಮಾಡಿ ಹೊಂಟ ಮತ್ತ ಮುಂದ ಕಲ್ಯಾಣಕ್ಕೆ ಹೋಗ್ಬೇಕಾಗ್ಯದ. ಶರಣ ಹೋಗುವಾಗ ಭೀಮಾ ನದಿ ಹತ್ತದ. ಭೀಮಾ ನದಿ ಮಳೆಯೆಲ್ಲ ಬಂದು ಭೀಮಾ ನದಿ ತುಂಬಿತ್ತಂತ. ಆ ಭೀಮಾ ನದಿಗೆ ಶರಣ ಕೈ ಮುಗದ. ಕೈ ಮುಗದ ಏನಂತಾನೆ, ಗಂಗಾ ಮಾತಾ ಭೀಮಾಂಬೆ ನಮಗ ದಾರಿ ಕೊಡು, ನಾವು ಇಲ್ಲಿಂದ ಕಲ್ಯಾಣಕ್ಕೆ ಹೋಗಬೇಕಾಗ್ಯದ. ಶರಣರು ಕೈ ಮುಗಿದ್ರು. ರಾಮ್ಜಿ ಬಾಬಾ ಸಂಗಟೆ ಇದ್ದ, ರಾಮ್ಜಿ ದಾದಾ ಸಂಗಟೆ ಇದ್ದ. ಅವ ಅಂದ, ಇದು ತುಂಬಿದ ಹೊಳಿ ದಾಟದ್ ಹ್ಯಾಂಗ್ರಿ? ಇಲ್ತಾ ಕಂಬಳಿ ತಾ ಇಲ್ಲಿ ಕಂಬಳಿ ಅಂದ್ರು ಶರಣರು. ಪಕ್ಕ ಕೇಳ್ರಿ ಶರಣನ ಚರಿತ್ರೆ. ಭೀಮಾ ನದಿಯೊಳಗೆ ಹಾಸದ್ರು, ಕಂಬಳಿ ಹಾಸದ್ರು, ಅದ್ರ ಮ್ಯಾಲ ಕುಂತರು. ಮೊದಲು ಅವ್ರು ಹೋಗಿ ಬಾ ನೀನು ಕೂಡಂದ್ರು. ಭೀಮಾ ನದಿ ಒಳಗೆ ಕಂಬಳಿ ಹಾಸ್ಯಾರ. ಹ್ಯಾಂಗ್ ಕಂಬಳಿ ಹೋಗ್ತದ ಹಂಗ ಹಾದಿ ಕೊಡ್ಲಾಗತ್ತದ ಭೀಮಾ ನದಿ. ಸರರ ಹೆಂಗ ಹಡಗ ಮಸೀನ್ ಹಡಗ ಹೆಂಗ್ ಹೋಗ್ತದ, ಕಂಬಳಿ ಹಾಗೆ ನಡೆದಿದೆ. ರಾಮ್ಜಿ ಬಾಬಾ ಭಾಳ ಗಾಬರಿ ಆದ, ಸಂಗಾಟಿದ್ದಾವ್. ಏನಿದು? ಸೊಮ್ಮನಿರು, ಯಾರಿಗೆ ಹೇಳಕ್ ಹೋಗ್ಬೇಡ, ಸೊಮ್ಮನಿರು. ಶರಣರು ಈಚಿ ಕಡದ ಅಚ್ಚಿ ಕಡೆ ದಂಡಿಗೆ ಹೋಗತನ ಕಂಬಳಿ ಮ್ಯಾಲ ಕುಂತು ದಾಡ್ತಾರೆ. ಇಬ್ಬಾಗಾಗಿದೆ ಹರಿತಕ್ಕಂಥ ನದಿ. ಮಾತು ಕೇಳ್ತದ ಶರಣರದು. ಇಬ್ಬಾಗಾಗಿ ದಾರಿ ಕೊಡಾಗತ್ತದ ಶರಣರು ಹೋಗ್ಲಿಕ್ಕ. ನಾವು ಮನುಷ್ಯರಾಗಿ ಭಿಕ್ಷುಕರಿಗೆ ಬೈತೇವು. ಯಾರೇ ಜಂಗಮ್ಮ ಮನೆಗೆ ಬಂದ್ರೆ ಬನ್ನಿ ಕೈ ಖಾಲಿ ನಡಿ, ನಮ್ಮ ಮನೆಗೆ ಏನೂ ಇಲ್ಲ ಅಂತೀವಿ ಭಿಕ್ಷುಕರಿಗೆ. ಅವ ಭಿಕ್ಷುಕ ಒಬ್ಬ ಕಡಕ್ಕಿದ್ದಾವ ಇದ್ನಂದ್ರೆ, ನಿಮ್ಮ ಮನೆಗೆ ಏನೂ ಇಲ್ಲ ಅಂದ್ರೆ ನಮ್ಮ ಸಂಗಟ ನಡ್ರಿ ಅಂತ. ನಾವ ಏನೂ ಇಲ್ಲಂದ್ರೆ ಮನೆಗೆ ಏನೂ ಇಲ್ಲಂದ್ರೆ ನಮ್ಮ ಸಂಗಟ ನಡ್ರಿ, ನೀವನು ಭಿಕ್ಷಾ ಬೀಳಕ್ಕೆ. ಹಿಂಗ್ಯಾಕ್ರಿ? ನಮಗೇನಾಗ್ಯದ ಅಂಥದ್ದು. ಸಿಟ್ಯಾಗ ಮನೆ ಕಟ್ಟ್ಯಾರ. ಮೊದಲು ತಾಯಿಯ ನೆರಳು, ತಂದೆಯ ನೆರಳು ಹಿಂಗೆಲ್ಲ ಬರೆಸ್ತೀರ್ರಿ. ತಾಯಿ ತಂದೆ ಕೃಪಾ, ದೇವ್ರ ಕೃಪಾ, ಸಿದ್ಧಲಿಂಗೇಶ್ವರ ನಿಲಯ ಹಿಂಗೆ ಬರೆಸ್ತಿದ್ರು. ಈಗ ಬೋರ್ಡ್ಗಳು ಬದಲಿ ಆಗ್ಯಾವ್ರಿ. ನಾಯಿಗಳಿವೆ ಎಚ್ಚರಿಕೆ ಬೋರ್ಡ್, ಬಿ ವೇರ್ ಡಾಗ್ಸ್ ಅಂತ. ನಾಯಿಗಳಿವೆ ಎಚ್ಚರಿಕೆ ಅಂದ್ರೆ ಅವ್ರ ಮನೆಗೆಲ್ಲ ಹೊಸ ನಾಯಿನೇ ಬೋರ್ಡ್ ಹಾಕಿರ್ತಾರ ಮನೆ ಮುಂದ. ನಾಯಿಗಳಿವೆ ಎಚ್ಚರಿಕೆ, ಅವ್ರ ಮನೆಗೆಲ್ಲ ನಾಯಿನೇ ಇಲ್ಲ. ಮನೆಯ ನಾಯಿ ಅಲ್ಲ, ನಾಯಿ ಕಡಿತಾವ ಎಚ್ಚರದಿಂದ ಬರ್ರಿ ಅನ್ನೋದಕ್ಕೆ ಬೋರ್ಡ್ ಹಾಕಿರ್ತಾರ. ಹಂಗೆ ತಿಳ್ಕೊಬೇಕು ನಾವು, ಮತ್ತೇನು ಮಾಡೋದು. ಇಲ್ಲಿ ಶರಣ ನಾವು ಮನುಷ್ಯರದೀವಿ, ಅವ ದೇವ ಮಾನವ ಅದನ್ ಅಟ್ಟೆ ಪರಾಕದ ಅಂತಾರಲ್ರಿ. ವೀರಭದ್ರೇಶ್ವರ ಪರಾಕ್, ಬಹು ಪರಾಕ್, ಶ್ರೀಶೈಲ ಮಲ್ಲಿಕಾರ್ಜುನ ಪರಾಕ್, ಬಹು ಪರಾಕ್, ಶರಣ ಬಸವೇಶ್ವರ ಪರಾಕ್, ಬಹು ಪರಾಕ್. ಯಾಕೆ ಬಹು ಪರಾಕ್ ಅಂತಾರಂದ್ರೆ ಅವ್ರಿಗೆ ನಮಗೆ ಪರಾಕ್ ಅದ. ನಾವು ಹಿಡ್ಕೊಂಡು ಕೂತೀವಿ ಒತ್ತಿಗೆ, ಅವ್ರು ಬಿಟ್ಟು ಹೊಂಟಾರ ನೋಡ್ರಿ. ಹೊಲ ಮನಿ ಐಶ್ವರ್ಯ ಸಂಪತ್ತು ಎಲ್ಲ ಬಿಟ್ಟು ಹೊಂಟಾನ. ಇದು ನಶ್ವರಾದ ಅಂತ ಮನಸ್ಸಿನಾಗ ತಿಳಿದಾನ. ಅದನ್ನ ಅವ್ರು ಬರೋದು ಆಜು ಬಾಜು ಮಂದಿ, ಹೊಲ್ದಾನ ಮಂದಿ ನೋಡಾಕತ್ತಾರ. ಹರವಾಳ ಸುತ್ತಮುತ್ತ ಗ್ರಾಮೀಣ ಜನ ಶರಣ ಬರೋದನ್ನ ನೋಡಿದ್ರು. ರಾಮ್ಜಿ ಬಾಬಾಗೆ ಹೇಳಿದ್ರಂತ, ಯಾರಿಗೆ ಹೇಳಬೇಡ ಕಂಬಳಿ ಮೇಲೆ ಕುಂತು ಭೀಮಾ ನದಿ ದಾಟಿದ್ದು, ಯಾರಿಗೆ ಹೇಳಬೇಡ. ಯಾಕೆ ಇನ್ನೂ ಪವಾಡ್ಗಳು ಭಾಳ ಮಾಡೋದದ, ಒಮ್ಮೆ ಹೇಳಬೇಡ. ಕೈ ಮುಗಿದು ನಿಂತ ದಾಂಡಿಗೆ ಮನುಷ್ಯ.
ಎಂತ ಶರಣಪ್ಪ ನೀ, ತುಂಬಿದ ಹೊಳಿ ದಾಟಿಸ್ತಿ ಅಂದ್ರ ಎಂತ ಶರಣ. ಕಂಬಳಿ ಮೇಲೆ ಕುಂದರ್ಸಿ ಹರವಾಳ ಜನ ಓಡ್ಕೋತ ಬಂದು ಕೆಸರ ಮಳಿ ಎಲ್ಲ ಆಗಿತ್ರಿ, ಕೆಸರಾಗ ಕರೇಡ್ಯಾಗ ಓಡ್ಕೋತ ಬಂದು ಶರಣನ ಪಾದಕ್ಕೆ ನಮಸ್ಕಾರ ಮಾಡಾಕತ್ತಾರ. ಹೆಂಗ್ ಬಂದಿ ಶರಣ ಇಂಥ ಹೊಳಿ ದಾಟಿ, ಎಂತ ಶರಣ ಅದಿ ಅಂತ ತಿಳ್ಕೊಂಡು ನಮ್ಮೂರಿಗೆ ಬಾ, ನಮ್ಮೂರಿಗೆ ಬರ್ರಿ ಅಂತ ಹೇಳಿ ಕರ್ಲಿಕತ್ತಾರ. ಅಲ್ಲೆಲ್ಲ ಹರವಾಳ ಸುತ್ತಮುತ್ತಿನ ಜನ ಎಲ್ಲ ಊರಿನವ್ರು ಕರ್ಲಿಕತ್ತಾರ. ಇಲ್ಲ, ನಾನು ಕಲ್ಯಾಣ ಮಾರ್ಗಕ್ಕೆ ಹೋಗಬೇಕಂತೇಳಿ ಕೋಬಾಳ ಊರಿಗೆ ಬಂದಾನ. ಕರುಣೆ ಇರಲಿ ಜೀವರೋಳು ಅಂತೇಳಿ ಶರಣ ಯಾರು ಕರೀತಾರ ಅವ್ರ ಊರಿಗೆ ನಡೆದಾನ. ಕೋಬಾಳ ಗ್ರಾಮಕ್ಕೆ ಬಂದ ನಿಂತ. ಅಲ್ಲಿ ಕರ್ಬಸಪ್ಪನವರು ಅಂತ ಹೇಳಿ ಕೋಬಾಳ ಊರೊಳಗೆ ಕರ್ಬಸಪ್ಪ ಬಹಳ ದೊಡ್ಡ ಮನುಷ್ಯ, ಭಕ್ತಿವಾನ ಮನುಷ್ಯ, ಶರಣ ತತ್ವದ ಮನುಷ್ಯ. ಅವನಿಗೆ ಕರ್ಕೊಂಡು ಕೋಬಾಳ ಭಜನಿ ತಗೊಂಡು, ಈಗ ಹೆಂಗ್ ಭಜನಿ ಮಾಡ್ತೀರಿ, ಭಜನಿ ತಗೊಂಡು ಶರಣರಿಗೆ ಕರ್ಕೊಂಡು ಊರಾಗ ಪುರಪ್ರವೇಶ ಮಾಡ್ಲಕತ್ತಾರ. ಕೋಬಾಳದಾಗ ಓಂ ನಮ ಶಿವಾಯ, ಓಂ ನಮ ಶಿವ ಅಂತಾರ ನೋಡ್ರಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಓಂ ನಮ ಶಿವಾಯ, ಶರಣು ಬಸವ ಶಿವಾಯ. ಹಿಂಗ್ ಭಜನೆ ಮಾಡ್ಕೊಂತ ಕರ್ಕೊಂಡು ಹೋಗ್ಯಾರ. ಕರ್ಬಸಪ್ಪನ ಮನೆಗೆ ಹೋಗ್ಯಾರ. ಶರಣರು ಎಲ್ಲರೂ ದರ್ಶನಕ್ಕೆ ಬರ್ಲಿಕತ್ತಾರ. ಅವ್ರು ಏನು ಹೇಳ್ತಿದ್ದಿಲ್ಲ. ವೀರಶೈವದ ಧರ್ಮದ ಕುರುಹುಗಳನ್ನ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳು, ಗುರು ಅಂದ್ರೆ ಯಾರು, ಅವ್ರು ಮರುಳಾರಾಧ್ಯರ ಕಲಿಸಿದ್ದನ್ನೇ ಇಲ್ಲಿ ಗ್ರಾಮದವರಿಗೆ ಹೇಳಕತ್ತಾರ. ಕರ್ಬಸಪ್ಪನ ಮನೆಯಾಗ ಏನಾಗಿತ್ತು ಅಂತ ಕೇಳಿದ್ರೆ ಒಂದು ಸಮಸ್ಯೆ. ಮಾತಾಡಬೇಡ್ರಿ ಅವ, ನಾವು ನಿಮ್ಮ ಕಡೆ ನೋಡ್ಬೇಕಾಗ್ತದ. ಇದೇ ಅರ್ಧ ಪುರಾಣ ಆಗಬಾರ್ದು. ಗಪ್ಪಾರಿ ಮಾತಾಡಬೇಡ್ರಿ ಯಾಕಂದ್ರೆ ಅಂತ, ಇದು ಅರ್ಧ ಪುರಾಣ ಆಗಬಾರ್ದು. ಇದು ಪುರಾಣ. ಯಾಕಂದ್ರೆ 2 ದಿನ ಅವ. ಮತ್ತೆ ಯಾಕಂದ್ರೆ 2 ದಿನ ಉಳಿದದ, 2 ದಿನ ಮುಗಿಸ್ಬೇಕಾಗ್ಯದ. ಯಾಕಂದ್ರೆ ಯಾಕಂದ್ರೆ ನಮ್ಮೂರಾಗ ಒಬ್ಬ ಅವನಾರಿ ಹೆಂಗೆ ಮಾತಾಡ್ತಾನಂದ್ರೆ, ಏನಪ್ಪ ಅಂತಂತಂತಂದ್ರ ನಾಳಿಗೆ ಗಂಡ ಹೆಂಡತಿ ಏನಪ್ಪ ಅಂತಂತಂತಂದ್ರ ಇಬ್ಬರು ನಡ್ಬರ್ಕ ಏನಪ್ಪ ಅಂತಂತಂದ್ರ ಮಾತಿಗೊಮ್ಮೆ ಏನಪ್ಪ ಅಂತಂದ್ರೆ ಅವನ ಹೆಸರೇ ಏನಪ್ಪ ಅಂತಂತಂದ್ರೆ ನಮ್ಮೂರಾಗ ಭಾಳ ಮಜಾ ಇರ್ತಾವ್ರಿ. ಒಂದೊಂದು ಒಬ್ಬ ಬರೀ ಕಬಡ್ಡಿ ಅಂತೀನಿ, ಕಬಡ್ಡಿ ಹುಚ್ಚು ಭಾಳ ಇತ್ತವನಿಗೆ. ಕಬಡ್ಡಿ 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 ಮಾತಾಡಿಸಿದ್ರೆ ತಿಳಿರಿ ಎಲ್ಲಿಗೆ ನಡೆದಿದ್ದೆವು. ಮಾತಾಡಿಸಿದ್ರೆ ಅಂದ್ರೆ ಮಾತಾಡಲಿ ಅಂದ್ರೆ ಗಪ್ ಚಲೋ ಇರ್ತಾನೆ. ಮಾತಾಡಿಸಿದ್ರೆ ಅಂದ್ರೆ ಕಬಡ್ಡಿ ಕಬಡ್ಡಿ ಕಬಡ್ಡಿ. ನಾ ಕಲಬುರ್ಗಿ ನಡೆದೀನಿ ರೀ, ಕಬಡ್ಡಿ ಕಬಡ್ಡಿ ಕಬಡ್ಡಿ. ಹೋಗೋದು ಜಲ್ದಿ ಬರ್ತೇನೆ ರೀ, ಕಬಡ್ಡಿ ಕಬಡ್ಡಿ. ಏನ್ರಿ ತರ್ಬೇಕೇನ್ರಿ, ಕಬಡ್ಡಿ ಕಬಡ್ಡಿ ಕಬಡ್ಡಿ. ಇಟ್ಟಂದೇ ಮುಗಿಸವ. ಚಾಲೂಲು ಕಬಡ್ಡಿ ಕಬಡ್ಡಿನೇ. ಇವನಿಗೆ ಹೆಣ್ಣು ನೋಡ್ಲಿಕ್ಕೆ ನೋಡ್ದರ್ರಿ ಕಬಡ್ಡಿ ಕಬಡ್ಡಿ. ಹೆಣ್ಣು ನೋಡೋಕ್ಕೂ ಆದರೂ ಹುಡುಕ್ಯಾಡ್ಬೇಕಲ್ಲ ಅವನ್ ತಕ್ಕಂತೆ. ಎಲ್ಲ ಕಡೆಗೆ ಹುಡುಕ್ಯಾಡದ್ರಿ. ಒಂದು ಹೆಣ್ಣು ಪಸಂದ್ ಆಯ್ತು ಅವನಿಗೆ. ಅವರು ಇವನಿಗೆ ಪಸಂದ್ ಮಾಡಿದ್ರು, ಮಾತಾಡಿಸಿದ್ರು. ಏನಪ್ಪ ನಿನ್ನ ಹೆಸರು? ಕಬಡ್ಡಿ ಕಬಡ್ಡಿ ಕಬಡ್ಡಿ. ರಾಮು, ಏನು ನೀ ಎಲ್ಲಿ ತನ ಓದಿ? ಕಬಡ್ಡಿ ಕಬಡ್ಡಿಗೆ 10ನೇ ಫೇಲ್ ಆಗಿನಿ. ಕಬಡ್ಡಿ ಕಬಡ್ಡಿ ಅನ್ನೋ ಇವ ಹಿಂಗನ ಅಂತ ತಿಳ್ಕೊಂಡು ಅವ್ರಿಗೂ ಗೊತ್ತಿತ್ತು. ಆಯ್ತು ತಗೋ ಅಂಥೇಳಿ ಮದ್ವೆ ಮಾಡಿದ್ರು. ಮನೆಗೆ ಆಕೆ ಹೆಂಡತಿ ಬಂದಳು. ಬಂದ್ರಪ್ಲೇನೆ ಗಂಡಗೆ ಮಾತಾಡ್ಸ್ಬೇಕಲ್ರಿ. ಯಜಮಾನ್ರಿಗೆ ಹೊಸ್ತಾಗಿದ್ದಾಗ ಭಾಳ ನಾಚ್ತಾರೆ. ಹಳಿದಾಗ ನಾಚೋದಿಲ್ಲ ಬೇಡ. ಬಾ ಪಿಸ್ಬಿ ತಗೊಂಡು ಸುಮ್ಮನೆ ಹಿಂದೆ ನಡ್ಲಿಕ್ಕಾಗಲ್ಲ, ಮಣ್ಣಾಗಲ್ಲ. ಬಾ ಎಲ್ಲಿಗಾರ ಹೋಗ್ಬೇಕಂತೀನಿ. ನಿಮ್ಮೂರಾಗ ಅಲ್ರಿ, ನಮ್ಮೂರಾಗ ಅದು ಹೇಳ್ಬೇಕು ಯವ್ವ. ಮತ್ತು ಇದ್ರ ಬಾಯಾಗ ಮಣ್ಣು ನಮ್ಮದೇ ಹೇಳ್ತಾನೆ. ಕಬಡ್ಡಿ 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 ಅನ್ನವ. ಆಕಿ ಮಾತಾಡ್ಸಲ್ಲ, ಅದಳು ನಾಚಕತ್ತಳು. ಇವನೇ ಮಾತಾಡ್ಸದ. ಏನಂತ, ನಮ್ಮ ಮದಿ ಹೆಂಗಾಯ್ತು, ಎಷ್ಟು ಚಲೋ ಆಯ್ತಿಲ್ಲ ಅಂದಳು. ಆಕಿ ಏನು ಅನ್ಬೇಕ್ರಿ, ಆಮ್ಚ್ ಅಂಬಲಿಕ್ಚ್ ಕಾಲ ಬಾಲರೇ ಬದಾಮ್ಸ್ ಭಾಳ ಚಂದ ಐತ್ರಿ ಮದಿ. ಆಮ್ಚ್ ಅಂಬಲಿ. ಅವ್ವಾ ಇವ ಕಬಡ್ಡಿ ಅದಾವ, ಆಕಿ ಆಮ್ಚ್ ಅಂಬಲಿ. ಚಲೋ ಕಲಿತ ನೋಡ್ರಿ. ಹಿಂಗೆ ಕಲಿಸ್ಬೇಕ್ರಿ. ಆ ಹೇಮರೆಡ್ಡಿ ಮಲ್ಲಮ್ಮಗೆ ಹುಚ್ಚು ಗಂಟಾಕಿ ಆಕಿನ ಹಣಿ ಬರ ಅಂದಿರಂತ. ಹೇಮರೆಡ್ಡಿ ಮಲ್ಲಮ್ಮ ಚಲೋ ಇದ್ದಳು, ಭಕ್ತಿವಾನ್ ಇದ್ದಳು.
ಚಲೋದಕ್ಕೆ ನೋಡಿ ಲಗ್ನ ಮಾಡ್ಬೇಕಿಲ್ರಿ. ಒಯ್ದು ಹುಚ್ಚುಗ ಮತ್ತು ಅವ ಹುಚ್ಚ ಹೊಡೆಯವನೇ ಬಡಿಯವನಿ ಅವ ತ್ರಾಸ ಕೊಡವನಿ ನೋಡಿ ಮದಿ ಮಾಡ್ತೀರಿ. ಅದಕ್ಕೆ ಇಲ್ಲಿನೂ ಕಬಡ್ಡಿ ಅನ್ನೋನಿಗೆ ಆಮ್ ಚಂಬ್ಲಿ ಜೋಡಿ ಮಾಡ್ಯಾರ. ಇಲ್ಲಿ ಹೆಂಡತಿ ಯಾರ್ದು? ಕರ್ಬಸಪ್ಪನ ಹೆಂಡತಿಗೆ ಬಹಳ ಚಲೋ ಹೆಣ್ಮಗಳು, ಭಕ್ತಿ ಹೆಣ್ಮಗಳು. ಅವಳಿಗೆ ದೆವ್ವ ಬಡ್ಕೊಂಡಿತ್ತು, ಪಿಶಾಚಿ ಇರ್ತಾವ್ರಿ. ಇಲ್ಲಲ್ಲಕ್ಕೂ ಬರಂಗಿಲ್ಲ. ನನಗೊಂದು ಭೇಟಿ ಆಗಿತ್ತು ಇಲ್ಲಿ ಊರೊರಗೆ ಬರೋತಿಗೆ ಹಿಂಗೇನು ಹಿಂಗೆ ಹೊಳ ತಿನ್ ನೋಡ್ರಿ, ಅಲ್ಲೊಂದು ದೆವ್ವ ಭೇಟಿ ಆಗಿತ್ತು. ಅದು ಏನು ಹೇಳ್ಯದ ಗೊತ್ತೇನ್ರಿ? ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ ಅಂದಾಗ ಯಾರು ಜೈ ಅನ್ನಲ್ಲ ಅವ್ರಿಗೆ ನುಂಗುತ್ತೀನಿ. ಶರಣ ಬಸವೇಶ್ವರ ಮಹಾರಾಜ್ ಕಿ ನುಂಗಾಗದ ಅಂತೀರಿ. ಹಾಗೇನಿಲ್ಲ, ಸೊಮ್ಮ ಮಜಾಕ್ ಹೇಳಿನಿ ತಮಾಷೆಗಾಗಿ. ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಕರ್ಬಸಪ್ಪಗೆ ಅದೊಂದೇ ಸಮಸ್ಯೆ. ಶರಣ ಅಂತೂ ಕಾಲಿಟ್ಟಾನ. ನಮ್ಮ ಮನ್ಯಾಗ ಶರಣರ ಪಾದ ಬಿದ್ದದಂದ್ರೆ ನೀನು ಒಲೆದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಅಂತಾರೆ. ಶ್ರೀ ಗುರುವೇ ಕೃಪೆಯಾಗು. ಏನಾಗ್ಯದ? ನಮ್ಮ ಮನ್ಯಾಗ ದೇವ್ ಬಡದು ಇಷ್ಟು ದಿವಸ ಆಯ್ತು. ಮೈಯಾಗ ಬಂತು ಅಂದ್ರೆ ಅರುಣೇ ಇರಂಗಿಲ್ಲ. ಹೆಂಗ್ ಬೇಕು ಹಂಗೆ ಒದ್ದಾಡ್ತಾಳ, ಭಾಳ ಹೈರಾಣ ಆಗ್ತಾಳ. ನಮ್ಮ ಹೆಂಡತಿದ್ ಒಂದು ಸ್ವಲ್ಪ ರೋಗ ಕಡಿಮೆ ಮಾಡಿ, ದೇವು ಕಡಿಮೆ ಮಾಡಿ. ನಕ್ಕರು ಶರಣರು. ಬಂದಿದ್ದೆ ಅದು ಕಡಿಮೆ ಮಾಡ್ಲಿಕ್ಕೆ ಬಂದಾರ. ಕರ್ಮದ ಕೊಡಲಿ, ಕರ್ಮದ ಕಂಟಿ ಕಡಲಿಕ್ಕೆ ಧರ್ಮದ ಕೊಡಲಿ ಹಿಡಿದಿದ್ದಾರೆ ಶರಣರು. ಕಂಟಿ ಕಡಿಲಿಕ್ಕ ಕೊಡ್ಲಿ ಹೆಂಗ್ ಬೇಕೋ ಒಳಗ ಧರ್ಮ ಅಂತಕ್ಕಂಥದ್ದು ಪವಾಡ ಮಾಡ್ಲಿಕ್ಕೆ ಬಂದಿದ್ದಾರೆ ಶರಣರು. ಅವಾಗ ಕರ್ಕೊಂಡು ಬಾಕಿಗಂದ್ರು, ಎಲೇ ಪರ್ವಳಂಜಂಗವ ನನಗಿಲ್ಲೇ ತಂದಿರಿ, ಇವನು ಬೇಲೆ ಕರ್ಕೊಂಡು ಬಂದಿರಿ. ಅದು ದೆವ್ವ ಮಾತಾಡ್ತದ್ರಿ. ನಮ್ಮ ಊರಾಗ ಒಂದು ತೆಲುಗು ಮಾತಾಡ್ತದ. ತೆಲುಗು ದೇವ್ ಹಿಡ್ದದ್ರಿ. ಅದಕ್ಕೆ ರೈಲ್ವೆಗೆ ಹೋಗೋದಿಗೆ ಎಲ್ಲೋ ನಮ್ಮ ಊರಾಗ ಅಕ್ಕಿ ಕನ್ನಡನೇ ಚಂದ ಮಾತಾಡಕ್ ಬರಲ್ಲ, ತೆಲುಗು ಮಾತಾಡ್ತಾವ. ಇಲ್ಲಲ್ಲಕ್ಕೆ ಬರಂಗಿಲ್ರಿ. ಯಾರ ಹಣಿ ಮೇಲೆ ವಿಭೂತಿ ಇರ್ತದ, ಯಾರ ಕೊರಳಾಗ ರುದ್ರಾಕ್ಷಿ ಇರ್ತದ, ಸನಿ ಬರಂಗಿಲ್ಲ. ನನ್ನ ಹಣಿಯ ಮೇಲೆ ವಿಭೂತಿ ಇರಲು ಹಣಿ ಬರ ನನಗೆ ಹಾಕ್ಬೇಕು. ನನ್ನ ಮೇಲೆ ವಿಭೂತಿ ಅದ, ತ್ರಿಪುಂಡ ವಿಭೂತಿ. ಅಂಜಂಗಿಲ್ಲ, ಭಯ ಇಲ್ಲ. ಅದಕ್ಕೆ ಹಿರಿಯರು ಹಿಂದಕ್ಕೆ ಕರ್ದಿದ್ದು ಕಟ್ಟುವಾಗ ಒಂದು ವಿಭೂತಿ ಇಡ್ತಿದ್ರು, ಬುಟ್ಟ್ಯಾಗ ವಿಭೂತಿ ಇಡ್ತಿದ್ರು. ಕರ್ದಿದ್ದು ವಯೋತಿಗೆ ಎಲ್ಲರ ದೇವುಗಳು ಬರಬಾರ್ದಂತೇಳಿ ವಿಭೂತಿ ಇಡ್ತಿದ್ರು. ರೊಟ್ಟಿ ಮಾಡೋತಿಗೆ ಇಡ್ಲಿ ಆಗಿತ್ತಂದ್ರೆ ಆ ಇಡ್ಲಿ ಇಡ್ತಿದ್ರು. ಅದಕ್ಕೆಲ್ಲ ಒಂದು ಶಾಸ್ತ್ರ ಇದೆ, ಪದ್ಧತಿ ಅದ. ಶ್ರುತಿ ಸುಳ್ಳು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅವಾಗ ಶರಣರಂದ್ರಂತ ರುದ್ರಾಕ್ಷಿ ತಗೊಂಡು ಬಾ. ರುದ್ರಾಕ್ಷಿ ನೀರಾಗೆದ್ದು ದಿನನಿತ್ಯ ನಾ ಮಂತ್ರಿಸ್ಕೊಡ್ತೀನಿ, ಅದ್ರಾಗ ನೀರಾಗೆದ್ದಿ ನಿನ್ನ ಹೆಂಡತಿ ಕೊಳ್ಳಾಗ ರುದ್ರಾಕ್ಷಿ ಹಾಕು. ಹಿಂಗೆ ದಿನನಿತ್ಯ ಶರಣರು ಮಾಡ್ತಾ ಇದ್ದಾರೆ. ಅಕ್ಕಿಗೆ ಮಾತಾಡಿಸ್ತಾರ, ಅಕ್ಕಿಗೆ ಯಾಕೆ ಜೀವ ತಿಲ್ಲಗತ್ತಿದ್ದವ, ಹೋಗ್ಬಿಡು ನೀ. ದೆವ್ವಿಗೆ ಮಾತಾಡಿಸ್ತಾರ ಶರಣರು. ಹ್ಞೂ ಅಂತಿತ್ತು, ಮತ್ತೆ ಪ್ರವೇಶ ಆಗ್ತಿತ್ತು. ಭಾಳ ಬೆರಿಕಿತ್ರಿ ಅದನ್ನು. ಶರಣರನ್ನು ಹಠ ಹಿಡಿದರು. ನನಗೆ ಮರುಳಾರಾಧ್ಯರು ಹೇಳಿದ್ದಾರೆ, ಯಾವಾಗ ವೀರಶೈವದ ಧರ್ಮದ ಕುರುಹುಗಳ ನನಗೆ ಕೊಟ್ಟಿದ್ದಾರೆ, ಅದರೊಳಗೆ ಶಕ್ತಿ ಅದ, ನೀ ಬಳಸು. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ರುದ್ರಾಕ್ಷಿ ಮಂತ್ರ, ಇದರೊಳಗೆ ಶಕ್ತಿ ಅದ, ಇದು ಬಳಸಬೇಕು. ದಿನನಿತ್ಯ ನಮ್ಮ ಬಳಕೆ ಆಗಬೇಕಂತ ಹೇಳಿದ್ದಾರೆ. ಇದನ್ನೇ ಬಳಸು ಕರ್ಬಸಪ್ಪ. ನಿನಗೆ ಯಾವುದನ್ನು ದೇವ್ ಬರಲ್ಲ, ಪಿಶಾಚಿ ಬರಲಿ, ಮಂತನ ಕೆಟ್ಟ ಯಾವುದು ದುಷ್ಟ ಶಕ್ತಿ ಬರಂಗಿಲ್ಲ ಅಂತ ಶರಣರು ಹೇಳಕತ್ತಾರ. ಅವಾಗ ಆ ದೆವ್ವ ಬಿಡ್ತು, ಓಡಿ ಹೋಯ್ತಂತ. ದೆವ್ವ ಹೊಳ್ಳಿ ಬರಲಿಲ್ಲ ಆಕಿನ ಮೈಗೆ. ಅದಕ್ಕೆ ಶರಣ ಬಸವೇಶ್ವರ ಮಹಾರಾಜ್ ಕಿ
ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ, ಶರಣ ಬಸವಣ್ಣ. ನಿಂತ ನೆಲವ ಕೈಲಾಸಾಗಿ ಬೆಳಗುತ್ತಿರುವುದು, ನೀ ನಿಂತ ನೆಲವ ಕೈಲಾಸಾಗಿ ಬೆಳಗುತ್ತಿರುವುದು. ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ, ಶರಣ ಬಸವಣ್ಣ. ನೀ ನಿಂತ ನೆಲವ ಕೈಲಾಸಾಗಿ ಬೆಳಗುತ್ತಿರುವುದು, ಶರಣ ನಿಂತ ನೆಲವ ಕೈಲಾಸಾಗಿ ಬೆಳಗುತ್ತಿರುವುದು. ಅಲ್ಲಿಂದ ಕೋಬಾಳ ಗ್ರಾಮ ಬಿಟ್ಟು ಮುಂದೆ ಶರಣರು ಎಲ್ಲಿಗೆ ಬರ್ತಾರ ಅಂತ ಕೇಳಿದ್ರೆ ಬಸವ ಪಟ್ಟಣಕ್ಕೆ ಬರ್ತಾರೆ. ಕೋಬಾಳದಿಂದ ಬಸವ ಪಟ್ಟಣಕ್ಕೆ ಬರ್ತಾರೆ. ಬಸವ ಪಟ್ಟಣದೊಳಗೆ ಧರ್ಮಣ್ಣನಿಗೆ ಮಕ್ಕಳು ಇದ್ದಿದ್ದಿಲ್ಲ. ಭಕ್ತನಾಗಿರ್ತಕ್ಕಂಥ ಧರ್ಮಣ್ಣ ಶಿವಭಕ್ತನಿದ್ದ, ನಿತ್ಯ ದೇವರ ನಾಮಸ್ಮರಣೆ ಮಾಡ್ತಿದ್ದ. ಅಂಥವರಿಗೆ ಶರಣರು ಸಿಕ್ಕರು. ಆಗ ಅವನಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟ. ಅಲ್ಲಿ ಅನೇಕ ಪವಾಡಗಳನ್ನು ಮಾಡ್ದ. ದಿನನಿತ್ಯ ಭಜನೆ ಮಾಡ್ರಿ, ಶಿವನ ಧ್ಯಾನ ಮಾಡ್ರಿ ಅಂತ ಹೇಳಿ ಎಲ್ಲರಿಗೆ ಶಿವ ಸಂದೇಶವನ್ನು ಕೊಟ್ಟು ಕೋಬಾಳ ಬಸವ ಪಟ್ಟಣ ಮುಂದೆ ಔರಾದಕ್ಕೆ ಬರ್ತಾರೆ.